ನಮಸ್ಕಾರ ಸ್ನೇಹಿತರೆ. ನಮ್ಮ ಇಂಡಿ ತಾಲೂಕಿನಲ್ಲಿ ಅಂಜುಮನ್ ಶಿಕ್ಷಣ ಸಂಸ್ಥೆಯು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯನ್ನು ಬೆಳೆಸಲು ಎಲ್ಲರೂ ಶ್ರಮ ವಹಿಸಬೇಕಾಗಿ ನನ್ನದೊಂದು ವಿನಂತಿ. ಯಾಕಂತಪ್ಪ ಅಂದ್ರೆ ಈ ಸಂಸ್ಥೆ ಏನದಲ್ಲ, ನಮ್ಮ ತಾಲೂಕಿನಲ್ಲಿ ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆಯಲ್ಲಿ ರಾಜಕೀಯ ಬೆಳೆಸಬಾರ್ದು, ಸ್ವಪ್ರತಿಷ್ಠೆ ಇದು ಆಗಬಾರ್ದು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏನೇ ಆದರೂ ಉಲ್ಮಾ ಇಕ್ರಾಮ್ ಜೊತೆ ಚರ್ಚಿಸಿ ಈ ಸಂಸ್ಥೆಯ ಸದಸ್ಯರುಗಳನ್ನು ಆಯ್ಕೆ ಮಾಡಬೇಕು. ಇದರಲ್ಲಿ ರಾಜಕೀಯ ಅನ್ನೋದು ಬೇಡ, ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕಾಗಿ ಎಲ್ಲರೂ ಕೂಡಿ ಈ ಶಿಕ್ಷಣ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಒಂದು ಕಾಲೇಜ್, ಡಿಗ್ರಿ ಕಾಲೇಜ್ ಆಗಲಿ ಅಥವಾ ಮೆಡಿಕಲ್ ಕಾಲೇಜ್ ಆಗಲಿ, ನರ್ಸಿಂಗ್ ಕಾಲೇಜ್ ಆಗಲಿ, ಇಂಥದನ್ನು ತರಬೇಕನ್ನುವ ಪ್ರಯತ್ನವಾಗಬೇಕು ಹೊರತಾಗಿ ಬೇರೆ ರಾಜಕೀಯ ಇದರಲ್ಲಿ ಬೆರಿಬಾರ್ದು ಅನ್ನುವ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಇಂಡಿ ತಾಲೂಕಿನ ಎಲ್ಲ ನಮ್ಮ ಉಲ್ಮಾ ಇಕ್ರಾಮ್ಗಳು, ಆಮೇಲೆ ಇತರೆ ನಮ್ಮ ಅಂಜುಮನ್ ಸಂಸ್ಥೆಗೆ ಕಾಳಜಿ ವಹಿಸುವ ಯಾರೇ ಆಗಲಿ ಅವ್ರಿವ್ರನ್ನ ಹೆಸರು ಹೇಳೋದು ಬೇಡ, ಎಲ್ಲರೂ ಒಂದು ಈ ನಮ್ಮ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಆಗಬೇಕು, ಮುಂದೆ ಬೆಳಿಬೇಕು, ಒಂದು ನಮ್ಮ ತಾಲೂಕಿನಲ್ಲಿ ಈ ಸಂಸ್ಥೆಯ ಹೆಸರಾಗಬೇಕಪ್ಪ ಅಂದ್ರೆ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಅಂದ್ರೆ ಅದ್ರ ಮೇಲೆ, ಸಂಸ್ಥೆಯ ಮೇಲೆ ಎಲ್ಲರದು ಕಾಳಜಿ ಇರಲಿ ಅನ್ನೋದೊಂದು ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ನಮ್ಮ ಲೀಡರ್ಸ್ ಇದ್ದಾರೆ. ಲೀಡರ್ಸ್ ಅಂದ್ರೇನು, ಇದರಲ್ಲಿ ಒಂದು ರಾಜಕೀಯ ಬೆಳೆಸಬಾರ್ದು ಅನ್ನೋದು ಒಂದೇ ನಂದು ಉದ್ದೇಶ. ಯಾಕಂದ್ರೆ ಇದು ಒಂದು ದೀನ್ ಅವ್ರ ದುನಿಯಾ ಅಂತಾರಲ್ಲ, ಹಾಗೆ ನಮ್ಮ ಸಂಸ್ಥೆ ನಮ್ಮ ತಾಲೂಕಿನಲ್ಲಿ ಒಂದು ದೊಡ್ಡ ಸಂಸ್ಥೆ ಅದ. ಅದಕ್ಕೆ ರಾಜಕೀಯ ಬೆಳೆಸಿ ಕೆಡಿಸೋದು ಬೇಡ ಅನ್ನೋದು ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾನ್ಯ ನಮ್ಮ ತಾಲೂಕಿನ ಎಲ್ಲ ಉಲ್ಮಾ ಇಕ್ರಾಮ್ಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಈ ಶಿಕ್ಷಣ ಸಂಸ್ಥೆ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅನ್ನೋದು ಭಾಳ ಜನರ ಅಭಿಪ್ರಾಯ ಅದ. ನಂದು ಅದರಲ್ಲಿ ವೈಯಕ್ತಿಕ ಅಭಿಪ್ರಾಯ ಅದ. ಅದಕ್ಕೆ ಎಲ್ಲರೂ ಕೂಡಿ ಈ ಶಿಕ್ಷಣ ಸಂಸ್ಥೆಯ ಒಂದು ಉತ್ತುಂಗಕ್ಕೆ ಬೆಳೆಯುವ ದೃಷ್ಟಿಯಲ್ಲಿ ಎಲ್ಲರೂ ಪ್ರಯತ್ನ ಆಗಬೇಕು ಅನ್ನೋ ಒಂದು ನನ್ನ ಅಭಿಪ್ರಾಯ ಅದ. ಆಮೇಲೆ ಈಗ ಇಲೆಕ್ಷನ್ ಆಗಬೇಕಾದ್ರೆ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ, ಅಂದ್ರೇನು, ಒಂದು ಯಾವುದೇ ಮತದಾನ ಇಲ್ಲಾರ್ದೆ ಆಮೇಲೆ ಎಲ್ಲ ಉಲ್ಮಾ ಇಕ್ರಾಮ್ಗಳು ಕೂಡಿ ಒಂದು ಆಯ್ಕೆ ಮಾಡಬೇಕು ಅನ್ನೋದೊಂದು ನನ್ನ ಅಭಿಪ್ರಾಯ ಅದ. ಒಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಇನ್ನೂ ಬೆಳಿಬೇಕು. ಆಮೇಲೆ ನರ್ಸಿಂಗ್ ಕಾಲೇಜ್ ಆಗಲಿ, ಆಮೇಲೆ ಏನಂತಾರೆ ಮೆಡಿಕಲ್ ಕಾಲೇಜ್ ಆಗಲಿ, ಹಾಗೆ ಇನ್ನೂ ಅನೇಕ ಇದಕ್ಕೂ ಹೆಚ್ಚಿನ ವ್ಯಾಸಂಗ ಮಾಡಲು ಬೇರೆ ಬೇರೆ ಹಳ್ಳಿಗಳಿಗೆ, ಅಂದ್ರೇನು ಸಿಟಿಗೆ ಹೋಗ್ಬೇಕಾಗ್ತದೆ ನಮ್ಮ ವಿದ್ಯಾರ್ಥಿಗಳು. ಎಲ್ಲ ತಾಲೂಕಿನ ಹಳ್ಳಿಯಿಂದ ಇಲ್ಲಿಗೆ ಬರ್ತಾರೆ ಶಿಕ್ಷಣ ಪಡಿಬೇಕಂಥೇಳಿ. ಆದರೆ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ಬಿಜಾಪುರ ಹೋಗ್ಬೇಕು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಆಮೇಲೆ ಬೆಂಗಳೂರು ಆ ಥರ ಹೋಗ್ಬೇಕಾಗ್ತದೆ. ಆದರೆ ಬಡ ಮಕ್ಕಳು ಅದಾವೆ ಸಾಕಷ್ಟು, ನಮ್ಮ ಹಳ್ಳಿಯಿಂದ ಬರ್ತಾವೆ. ಆ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕಾದ್ರೆ ಹೆಚ್ಚಿನ ಒಂದು ಡಿಗ್ರಿ ಕಾಲೇಜ್ ಇಲ್ಲಿ ಆಗಬೇಕು ಅನ್ನೋದೊಂದು ನನ್ನ ಅಭಿಪ್ರಾಯ ಅದ. ಅದಕ್ಕೆ ಎಲ್ಲ ನಮ್ಮಲ್ಲಿ ಸಾಕಷ್ಟು ಹಿರಿಯರದಾರ, ಆಮೇಲೆ ರಾಜಕೀಯ ಪರಿಣಿತರದಾರ, ಆಮೇಲೆ ಎಷ್ಟು ಬೇಕಷ್ಟು ಇದು ಅದ. ಆದರೆ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದ. ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಅದು ಹೆಚ್ಚಾಗಿ ಉಲ್ಮಾ ಇಕ್ರಾಮ್ ಏನದಾರ ನಮ್ಮ ಇಂಡಿ ತಾಲೂಕಿನ ಹಿರಿಯರು ಎಲ್ಲರೂ ಕೂಡಿ ಈ ಶಿಕ್ಷಣ ಸಂಸ್ಥೆ ಒಂದು ಮಾದರಿ ಸಂಸ್ಥೆ ಆಗಲಿ, ನಮ್ಮ ತಾಲೂಕಿನಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆ ಆಗಲಿ, ಬಡ ಮಕ್ಕಳಿಗೆ ಒಂದು ವಿದ್ಯಾರ್ಹತೆ ಪಡೆದುಕೊಳ್ಳುವ ಸಲುವಾಗಿ ಒಂದು
ಮಾದರಿ ಶಿಕ್ಷಣ ಸಂಸ್ಥೆ ಆಗಲಿ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅದ. ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ಶ್ರಮ ವಹಿಸಬೇಕು. ನಂದು ಈ ಅನಿಸಿಕೆ ಏನದಲ್ಲ ತಮಗೆಲ್ಲ ಸರಿ ಅನಿಸಿದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡಿಸ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.